ಜುವಾಲಜಿಕಲ್ ಸೊಸೈಟಿನಲ್ಲಿ ತಂದಿರುವಂಥ ಪಕ್ಷಿಗಳು. ಸೊ ಸುಮಾರು 300 ಎಕರೆ ಜಮೀನಿದೆ ಅಲ್ಲಿ ಅಡ್ಯಾರಲ್ಲಿ. ಸೊ ಯಾರಿಗಾದ್ರೂ ಎಷ್ಟು ಥರ ಪಕ್ಷಿಗಳು ಇರ್ಬೋದು ಅಂತ ಏನಾದ್ರು ಅಂದಾಜಿದೆಯಾ? ಇಲ್ಲಮ್ಮ ಅಲ್ಲೇ ಇರ್ಬೋದಮ್ಮ, ಆಮೇಲೆ ಎಲ್ಲರೂ ನಿದ್ದೆ ಮಾಡ್ಬಿಡ್ತೀರಾ? ಸೊ ಅಂದಾಜು ಎಷ್ಟು ಈ ಕಡೆ ಕಾಣಿಸ್ತಾ? ನಾನು ಹಂಗೆ ಮಾತಾಡ್ತೀನಿ, ಕೇಳಿಸುತ್ತಲ್ಲ, ಮೈಕೇನು ಬೇಡ ನನಗೆ. ಸುಮಾರು ಎಷ್ಟು ಪಕ್ಷಿಗಳು ಇರ್ಬೋದು ಅಂತ ಅಂದಾಜಿದೆಯಾ ಬರೀ ಅಡಿಯಾರ್ನಲ್ಲಿ? ಸುಮ್ಮನೆ ಗೆಸ್ ಮಾಡಿ ಪರವಾಗಿಲ್ಲ. ಓಕೆ, ವೆರಿ ಕ್ಲೋಸ್. 109 ಸ್ಪೀಶೀಸ್ ರೆಕಾರ್ಡ್ ಆಗಿದೆ. ಸೊ ಮ್ಯಾಮಲ್ಸ್ ಬಂದು 14, ಆಮೇಲೆ ಬಟರ್ಫ್ಲೈಸ್ ಬಂದು 70+ ಸ್ಪೀಶೀಸ್, ಆಮೇಲೆ ಬರೀ ಮರ ಗಿಡಗಳು ಸ್ಪೀಶೀಸು 161 ಸ್ಪೀಶೀಸ್ ದಟ್ ಹ್ಯಾಸ್ ಬೀನ್ ರೆಕಾರ್ಡೆಡ್ ಓನ್ಲಿ ಇನ್ ದಿ ಅಡಿಯಾರ್ ಕ್ಯಾಂಪಸ್. ಸೊ ಈ ಕ್ಯಾಂಪಸ್ ನಲ್ಲಿ ಸ್ವಲ್ಪ ಪಕ್ಷಿಗಳು ನಾನು ತೋರಿಸ್ತೀನಿ. ಆ ಪಕ್ಷಿಗಳೆಲ್ಲ ಫೋಟೋ ತೆಗೆದಿರೋದು ನಾನೇ. ಸೊ ನಿಮ್ಗೆ ಏನಾದ್ರು ಡೀಟೇಲ್ಸ್ ಬೇಕು ಅಂದ್ರೆ ಅದ್ರ ಬಗ್ಗೆ ನನ್ನ ಕೇಳಿ, ನಾನು ಐ ಕ್ಯಾನ್ ಆಲ್ವೇಸ್ ಎಕ್ಸ್ಪ್ಲೇನ್ ಅಬೌಟ್ ಇಟ್. ಸೊ ನವಿಲು, ಪಿಕಾಕ್ ಎಲ್ಲರೂ ನೋಡಿರ್ತೀರ. ಸೊ ಇಟ್ ಈಸ್ ರೈಟ್ ನಾವು ಅಟ್ಲೀಸ್ಟ್ ಏನಿಲ್ಲ ಅಂದ್ರೂ 20-25 ಸುಮ್ಮನೆ ನಡ್ಕೊಂಡು ಹೋಗ್ತಾ ಇದ್ದಾನೆ ಕಾಣಿಸುತ್ತೆ. ನೆಸ್ಟಿಂಗ್ ಎಲ್ಲ ಮಾಡಿದೆ. ಅದು ಚಿಕ್ಕ ಮಗುವಿಂದ ಇದು ಮಾಡಿರೋವಾಗೂ ನಾನು ಅಬ್ಸರ್ವೇಷನ್ ಮಾಡಿದ್ದೀನಿ. ಸುಮಾರು 10 ವರ್ಷದಿಂದ ಚಿಕ್ಕವರಿಂದ ನಾನು ಅಡಿಯಾರ್ ಕ್ಯಾಂಪಸ್ ಹೋಗ್ತಾನೆ ಇದ್ದೀನಿ. ಬಟ್ ಡಾಕ್ಯುಮೆಂಟೇಶನ್ ಶುರು ಮಾಡಿದ್ದು ಪ್ರಾಬ್ಲಿ ಅಬೌಟ್ ಮೇ ಬಿ 10 years ಬ್ಯಾಕ್. From 10 years I have been trying to document. But these photos ಇವಾಗ ನಾನು ತೆಗೆದಿರೋದು ಲಾಸ್ಟ್ ಇಯರ್ ಡಿಸೆಂಬರ್ 2025 ಅಡಿಯಾರ್ ಕನ್ವೆನ್ಷನ್ ಹೋದಾಗ I have taken these photos. So ಅದು ತೋರಿಸೋಣ ಅಂತ. ಇದು ಬ್ಲೂ ಟೇಲ್ ಬೀ ಈಟರ್ ಅಂತಾರೆ. ಸೊ ದಿಸ್ ಇಸ್ ಒನ್ ಆಫ್ ದಿ ಮೈಗ್ರೆಂಟ್ಸ್ ದಟ್ ಕಮ್ ಟು ಅಡಿಯಾರ್ ಬೀಚ್ ಅಂಡ್ ಅಡಿಯಾರ್ ಕ್ಯಾಂಪಸ್. ನಾರ್ಮಲ್ ಬೀ ಈಟರ್ ಎಲ್ಲ ಕಡೆ ಸಿಗುತ್ತೆ, ಬಟ್ ಇದು ಬ್ಲೂ ಕಲರ್ ಟೇಲ್ ಇರೋದು ಸ್ವಲ್ಪ ರೇರ್. ಸೊ ಅದನ್ನ ಫೋಟೋಗ್ರಾಫ್ ಮಾಡಿದ್ರು. ಇದು ಸ್ಪಾಟ್ ಫಿಲ್ಡ್ ಪೆಲಿಕನ್ ಅಂತಾರೆ. ಬೆಂಗಳೂರಲ್ಲೂ ಕೆರೆಗಳಲ್ಲೂ ಸಿಗುತ್ತೆ, ಬಟ್ ಅಗೇನ್ ಇಟ್ಸ್ ಅ ವೆರಿ ರೆಸಿಡೆಂಟ್. These birds are very resident to Adyar, and you can see them when you walk towards the beach. ನಾವು ಬೀಚ್ ಕಡೆ ಹೋದಾಗ ಲೆಫ್ಟ್ ಸೈಡ್ ಅಲ್ಲಿ ಅಬ್ಸರ್ವ್ ಮಾಡ್ಕೊಂಡು ಹೋಗ್ತಾ ಇದ್ರೆ ಪಕ್ಷಿಗಳೆಲ್ಲ ಕಾಣಿಸುತ್ತೆ. ಶಿಖರ ಅಂತಾರೆ ಇದಕ್ಕೆ. ಸೊ ದಿಸ್ ಇಸ್ ಅ ಪ್ರೇಯಿಂಗ್ ಬರ್ಡ್. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ದ ಸೈಕಲ್ ಆಫ್ ಆಲ್ ದ ಬರ್ಡ್ಸ್ ಅಂಡ್ ಅನಿಮಲ್ಸ್ ವಿಚ್ ಸ್ಟೇ ಇನ್ ದಿ ಕ್ಯಾಂಪಸ್. ಯಾಕೆಂದ್ರೆ ಇದು ರೋಡೆಂಟ್ಸ್, ನಾವು ಇಲಿ ಮರಿಗಳು ಅಂಥದ್ದನ್ನೆಲ್ಲ ತಿಂದು ಆಹಾರವಾಗಿ ಸಾಕರಿಸುತ್ತೆ. ವೆರಿ ಇಂಪಾರ್ಟೆಂಟ್. ಇಲ್ಲ ಅಂದ್ರೆ ಇಲಿಗಳು ಜಾಸ್ತಿ ಆಯಿತು ಅಂದ್ರೆ ನಮಗೆ ತೊಂದರೆ ಆಗುತ್ತೆ. ಸೊ ಇದನ್ನ ಆಶಿ ಡ್ರಾಮಾ ಅಂತಾರೆ. ಕನ್ನಡದಲ್ಲೂ ಬರ್ತಿದ್ದೀನಿ ಅಂತ ಹೆಸರುಗಳು. ಸೊ ಈ ಪಕ್ಷಿದು ಏನು ಇಂಪಾರ್ಟೆನ್ಸ್ ಅಂದ್ರೆ, ಸೊ ಬೇಸಿಕಲಿ ಈ ಪಕ್ಷಿ ವಾಯ್ಸ್ ಕೊಟ್ಟಾಗ ಸುಮಾರು 15 ಥರ ಡಿಫ್ರೆಂಟ್ ಮಿಮಿಕ್ರಿ ಮಾಡುತ್ತೆ. ಸೊ ಯಾವ ಪಕ್ಷಿ ಅಂತ ನಮಗೆ ಗೊತ್ತಾಗಲ್ಲ. ಸೊ ಇವಾಗ ಏನು ಮಿಮಿಕ್ರಿ ಮಾಡುತ್ತೆ ಅಂದ್ರೆ, ಸೊ ಬೇಸಿಕಲಿ ಅದು ಮೊಟ್ಟೆ ಇಟ್ಟಾಗ ಇಲ್ಲ ಇದು ಹಂಟ್ ಮಾಡುವಾಗ ಇಟ್ ಇಸ್ ಜಸ್ಟ್ ಟ್ರೈಂಗ್ ಟು ಟೆಲ್ ದಟ್ ಐ ಆಮ್ ಹಿಯರ್, ಬೇರೆ ಯಾರು ಬರಬೇಡಿ ಅಂತ. ಸೊ ಬೇರೆ ಪಕ್ಷಿಗಳು ಏನು ಅನ್ಕೊಳುತ್ತೆ, ನನ್ ಬೇರೆ ಯಾರೋ ಪಕ್ಷಿ ಇದೆ, ನಾನು ಹೋಗೋದು ಬೇಡ ಅನ್ಕೊಂಡು ಮಿಮಿಕ್ರಿ ಮಾಡುತ್ತೆ. ಅದು ಕಾಮನ್ ಮೈನಾ. ಸೊ ಇವಾಗ ಇಲ್ಲೂ ಈ ಕ್ಯಾಂಪಸ್ನಲ್ಲೂ ತುಂಬಾ ಸತಿ ಅಬ್ಸರ್ವ್ ಮಾಡಿದ್ರೆ ನೀವು ನೋಡಿರ್ತೀರ. ಸೊ ಇದೇನು ಮಾಡುತ್ತೆ ಅಂದರೆ ಗ್ರೌಂಡ್ ಲೆವೆಲಲ್ಲಿ ಇರೋ ವರ್ಮ್ಸು, ಇನ್ಸೆಕ್ಟ್ಸು, ಬಟರ್ಫ್ಲೈಸ್ನ ತಿಂದು ಆಹಾರ ಇದು ಮಾಡ್ಕೊಳ್ಳುತ್ತೆ. ಇದು ಯೆಲ್ಲೋ ಬಿಲ್ಡ್ ಬ್ಯಾಬ್ಲರ್ ಅಂತ ಹೇಳ್ತಾರೆ. ಸೊ ವಾಟ್ ಅಗೇನ್ ಇದಕ್ಕೆ ಏನು ಇಂಪಾರ್ಟೆನ್ಸ್ ಅಂದರೆ, ಸೊ ಯಾವಾಗಲೂ ಗುಂಪಲ್ಲಿ ಇರುತ್ತೆ. ಸುಮಾರು 7ರಿಂದ 10 ಪಕ್ಷಿಗಳು ಗುಂಪಲ್ಲೇ ಇರುತ್ತೆ. ತುಂಬ ಸೌಂಡ್ ಮಾಡ್ತಾ ಇರುತ್ತೆ. ನೀವು ಎಲ್ಲಾದರೂ ವಾಕ್ ಮಾಡ್ತಾ ಇರುವಾಗ ಕಿಚ್ 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 ಸೌಂಡ್ ಬರ್ತು ಅಂದರೆ ಇಟ್ ಇಸ್ ಅಂಡರ್ಸ್ಟುಡ್ ದಿಸ್ ಇಸ್ ದ ಬರ್ಡ್. ಅಂಡ್ ಸುಮಾರು 7ರಿಂದ 10 ಒಟ್ಟಿಗೆ ಇದ್ದೇ ಇರುತ್ತೆ. ಕಾಪರ್ ಸ್ಪಿಟ್ಸ್ ಬಾರ್ಬೆಟ್ ಅಂದರೆ ತುಂಬ ಚಿಕ್ಕ ಬರ್ಡ್, ತುಂಬ ಕಲರ್ಫುಲ್ ಆಗಿರುತ್ತೆ. ಇಟ್ ಇಸ್ ವೆರಿ ನೈಸ್. ಇಲ್ಲಿ ಬ್ಯಾಂಗ್ಳೂರ್ ಕ್ಯಾಂಪಸಲ್ಲೂ ಇದೆ ಕಾಪರ್ ಸ್ಪಿಟ್ ಬಾರ್ಬೆಟ್ ಅಂತ. ಕುಟ್ರು 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 ಅಂತ ಸೌಂಡ್ ಮಾಡ್ತಾ ಇರುತ್ತೆ.
ಸೊ ಬೆಳಗ್ಗೆ ಹೊತ್ತು ನೀವೇನಾದ್ರೂ ಸೌಂಡ್ ಅದು ಕೇಳಿದ್ರೆ ಕುಟ್ರು ಅಂತ ಇದೇ ಪಕ್ಷಿ ಸೌಂಡ್ ಮಾಡ್ತಾ ಇರೋದು. ನೀವು ಇಲ್ಲೆಲ್ಲಾದ್ರೂ ನಡೆದಾಗ ಕೂತ್ಕೊಂಡಾಗ ಸುಮ್ಮನೆ ಅಬ್ಸರ್ವ್ ಮಾಡೋದೇನು ಇಲ್ಲೂ ಬರುತ್ತೆ ಈ ಕ್ಯಾಂಪಸ್ನಲ್ಲೂ. ಇಟ್ ಇಸ್ ಅ ವೆರಿ ನೈಸ್ ಬರ್ಡ್. ಪರ್ಪಲ್ ಸನ್ ಬರ್ಡ್. ಸೊ ಇದು ತುಂಬಾ ಚಿಕ್ಕ ಬರ್ಡ್ಸ್ ಇರುತ್ತೆ. ಸೊ ಆಲ್ಮೋಸ್ಟ್ ಜಸ್ಟ್ 2 to 3 ಇಂಚಸ್. ಅದು ಎಲ್ಲ ಫ್ಲವರ್ಸ್ ಅಲ್ಲಿ ನೆಕ್ಟ್ರಿಂಗ್ ಮಾಡಿ ಸರ್ವೈವ್ ಮಾಡೋದು. ತುಂಬಾ ಚೆನ್ನಾಗಿರುತ್ತೆ. ಇದು ಅಷ್ಟೇ ಬೆಳಗ್ಗೆ ಹೊತ್ತು ತುಂಬಾ ಆಕ್ಟಿವ್ ಇರುತ್ತೆ. ಸುಮಾರು 6:30 8 ಗಂಟೆವರೆಗೂ ತುಂಬಾ ಆಕ್ಟಿವ್ ಆಗಿರುತ್ತೆ. ಯಾವ್ದಾನ ಫ್ಲವರಿಂಗ್ ಪ್ಲಾಂಟ್ ನೀವು ನೋಡಿದ್ರೆ ಅದಕ್ಕೆ ಬಂದು ಅದನ್ನ ನೆಕ್ಟ್ರಿಂಗ್ ಮಾಡಿ ಹೋಗ್ತಾನೆ ಇರುತ್ತೆ. ಚೆನ್ನಾಗಿ ಅಬ್ಸರ್ವ್ ಮಾಡ್ಬೋದು. ಇದು ಬಂದು ಫೀಮೇಲ್ ಅಂತ ನಾವು ಹೇಳ್ಬೋದು. ಮೇಲ್ ಇನ್ನ ತುಂಬಾ ಕಲರ್ಫುಲ್ ಆಗಿರುತ್ತೆ. ಪೇಂಟೆಡ್ ಸ್ಟಾಕ್. ಇದು ನಾಟ್ ಎ ರೆಸಿಡೆಂಟ್ ಆಫ್ ಇಂಡಿಯಾ. ಮತ್ತೆ ಬೇರೆ ದೇಶದಿಂದ ಕ್ಲೈಮ್ಯಾಟಿಕ್ ಕಂಡೀಷನ್ಸ್ ಹಾರ್ಮ್ಫುಲ್ ಆದಾಗ ಇದು ಮೈಗ್ರೇಟ್ ಆಗಿ ಇಂಡಿಯಾಗೆ ಬಂದು ಸ್ವಲ್ಪ ದಿನ ಇದ್ದು ಮತ್ತೆ ಅದು ಕ್ಲೈಮೇಟ್ ವಾಪಸ್ ಹೋದಾಗ ಹೋಗುತ್ತೆ. ಸುಮಾರು 50,000 ಕಿಲೋಮೀಟರ್ ಟ್ರಾವೆಲ್ ಮಾಡುತ್ತೆ. ದಿಸ್ ಕಮ್ಸ್ ಫ್ರಮ್ ಸೈಬೀರಿಯಾ. ನೀವು ಆಕ್ಚುಲಿ ಯಾರ್ಯಾರು ಕ್ಯಾಂಪಸ್ ನೋಡಿದಿರೋ ನೀವು ಬೀಚ್ ಕಡೆ ಹೋದಾಗ ಇದನ್ನ ನೋಡ್ಬೋದು. ಡ್ಯೂರಿಂಗ್ ಯಾವ ಕ್ಲೈಮೇಟ್ ಯಾವ ಸೀಸನ್ ಬರುತ್ತೆ ಅಂದ್ರೆ ಡ್ಯೂರಿಂಗ್ ಅಕ್ಟೋಬರ್ ಇಟ್ ಸ್ಟಾರ್ಟ್ಸ್ ಮೈಗ್ರೇಟಿಂಗ್. ನವೆಂಬರ್ ಅಲ್ಲಿ ಇಂಡಿಯಾ ಇರುತ್ತೆ. ತಿರ್ಗಾ ಫೆಬ್ರವರಿ ಮಾರ್ಚ್ ಇಂದ ವಾಪಸ್ ಮೈಗ್ರೇಟ್ ಆಗಿ ಹೋಗುತ್ತೆ. ಬಟ್ ಡ್ಯೂ ಟು ಸೋ ಮೆನಿ ಕಂಡೀಷನ್ಸ್ ಇನ್ ದ ವರ್ಲ್ಡ್, ಕ್ಲೈಮ್ಯಾಟಿಕ್ ಕಂಡೀಷನ್ಸ್ ಚೇಂಜ್ ಆಗ್ತಾ ಇರೋದ್ರಿಂದ there has been lot of observations that it has started to nest in India itself. Nesting ಮಾಡೋದಿಲ್ಲ ಅದು, ಬಟ್ ಇವಾಗ ಕೆಲವು ಪಾರ್ಟ್ಸ್ ಅಲ್ಲಿ ಅದು ನೆಸ್ಟ್ ಮಾಡಿ ಇಲ್ಲೇ ಉಳ್ಕೊಳ್ಳೋ ತರ ಮಾಡ್ಕೊಂಡಿದೆ. ಸೊ ದಟ್ ಈಸ್ ಆಲ್ಸೋ ವೇ ಟು ಸೇ ಹೌ ಅನಿಮಲ್ಸ್ ಆರ್ ಅಡಾಪ್ಟಿಂಗ್ ಟು ದ ಕ್ಲೈಮೇಟ್ ಕಂಡೀಷನ್ಸ್. ಬಾರ್ನ್ ಗೂಬೆ ಅಂತಾರೆ. ಸೊ ದಿಸ್ ಇಸ್ ಅ ವೆರಿ ಯೂನಿಕ್ ಸ್ಪೀಶೀಸ್ ಫೌಂಡ್ ಓನ್ಲಿ ಇನ್ DR ಕ್ಯಾಂಪಸ್. ಬೇರೆ ಕಡೆ ಭಾರತದಲ್ಲೂ ಇದೆ, ಬಟ್ ಸೌತ್ ಇಂಡಿಯಾನಲ್ಲಿ ವೆಸ್ಟರ್ನ್ ಘಾಟ್ಸ್, ನಾವು ಚಿಕ್ಕಮಗಳೂರು ಇಲ್ಲ ಕೂರ್ಗ್ ಆ ಕಡೆ ಹೋದ್ರೆ ತುಂಬಾ ಒಳಗಡೆ ಫಾರೆಸ್ಟ್ ಇದ್ರೆ ಸಿಗುತ್ತೆ. ಬಟ್ ಅಡಿಯಾರ್ನಲ್ಲಿ ಇದು ನೆಸ್ಟಿಂಗ್ ಮಾಡುತ್ತೆ. ಸೊ ಬೇಸಿಕಲಿ ಅಲ್ಲೇ ಹುಟ್ಟು ಬೆಳೆದು ಆಮೇಲೆ ಮಾಡ್ಕೊಳುತ್ತೆ. ಯಾರ್ಯಾರು ಅಡಿಯಾರ್ ಕ್ಯಾಂಪಸ್ ನೋಡಿದಿಲ್ಲ, ಅಬ್ಸರ್ವ್ ಮಾಡಿರಲ್ಲ. ಸೊ ಬೀಚ್ ಕಡೆ ಹೋದಾಗ ಒಂದು ಎಂಡಲ್ಲಿ ಒಂದು ಬಿಲ್ಡಿಂಗ್ ಸಿಗುತ್ತೆ. ಆ ಬಿಲ್ಡಿಂಗ್ ಕಡೆ ಹೋದ್ರೆ ಸುಮಾರು ಪಕ್ಷಿಗಳು ಪ್ರಾಣಿಗಳು ಎಲ್ಲ ಸಿಗುತ್ತೆ. ಇದು ಅಷ್ಟೇ ಟಿಬೆಟಿಯನ್ ಸ್ಯಾಂಡ್ ಫ್ಲವರ್ ಅಂದ್ರೆ ತುಂಬಾ ಚಿಕ್ಕ ಪಕ್ಷಿ. ಇದು ಭಾರತದಲ್ಲಿ ಇರೋದಿಲ್ಲ, ಮತ್ತೆ ಮೈಗ್ರೇಟ್ ಆಗುತ್ತೆ. ಯಾಕಂದ್ರೆ ಬಿಕಾಸ್ ಆಫ್ ಕ್ಲೈಮ್ಯಾಟಿಕ್ ಕಂಡೀಷನ್ಸ್ ಇಟ್ ಪ್ರಿಫರ್ಸ್ ಟು ಕಮ್ ವೇರ್ ದೇರ್ ಇಸ್ ಮೋರ್ ಸನ್ ಅಂಡ್ ದೇರ್ ಇಸ್ ಮೋರ್ ಫುಡ್ ಟು ಈಟ್. ತುಂಬಾ ಸತಿ ಬೀಚ್ ಸೈಡ್ ಪಾಂಡ್ ಸೈಡ್ ಇರುತ್ತೆ. ಗುಂಪಲ್ಲಿದ್ರೆ ಹೆಂಗ್ ಆಗ್ತದೆ ಅಂತ ಗೊತ್ತಾಗುತ್ತೆ. ಸಿಂಗಲ್ ಆಗಿದ್ರೆ ಅಷ್ಟೇ ಎಷ್ಟು ಕ್ಯೂಟ್ ಆಗಿರುತ್ತೆ. ಸೊ ಸ್ಯಾಂಡ್ ಅಲ್ಲಿರೋ ಮೈಕ್ರೋ ಆರ್ಗ್ಯಾನಿಸಮ್ಸ್, ಸ್ಮಾಲ್ ಫಿಶಸ್ ಅದನ್ನ ಹಂಟ್ ಮಾಡಿ ಇದು ಮಾಡ್ತಾರೆ. ಕ್ಯಾಟಲ್ ಗ್ರೇಡ್ ಅಂತಾರೆ. ಇದು ಸುಮಾರು ಎಲ್ಲ ಕಡೆನೂ ನೋಡ್ತೀರಾ, ತೋಟಗಳಲ್ಲಿ ಇಲ್ಲ ಹಸು ಇದು ಮಾಡ್ತಾರೆ ಕಡೆ ಇರೋದು. ಇದು ಎಷ್ಟು ಇಂಟೆಲಿಜೆಂಟ್ ಅಂದ್ರೆ ಇಟ್ ನೋಸ್ ವೆನ್ ಹ್ಯೂಮನ್ ಇಸ್ ಟ್ರೈಂಗ್ ಟು ಪ್ಲೋ ದ ಲ್ಯಾಂಡ್. ನಾವು ಇವಾಗ ಅಗ್ರಿಕಲ್ಚರ್ ಟೈಮಲ್ಲಿ ಇವಾಗ ಟ್ರಾಕ್ಟರ್ ಎತ್ಕೊಂಡು ಫುಲ್ಲು ಮಣ್ಣನ್ನ ಕೆತ್ತುವಾಗ ವರ್ಮ್ಸ್ ಆಚೆ ಬಂದಾಗ ಅದು ಗೊತ್ತು ಇವಾಗ ಟ್ರಾಕ್ಟರ್ ಓಡಿಸ್ತಾ ಇದ್ದಾರೆ ವರ್ಮ್ಸ್ ಆಚೆ ಬರುತ್ತೆ ಅಂತ ಅಲ್ಲೇ ಹೋಗಿ ಕೂತ್ಕೊಂಡು ತಿಂದು ಇಟ್ ಮೇಕ್ಸ್ ಸರ್ವೈವಲ್. ಅಗೇನ್ ವೆರಿ ಇಂಪಾರ್ಟೆಂಟ್ ಫಾರ್ ಫಾರ್ಮರ್ಸ್ ಬಿಕಾಸ್ ಅನ್ವಾಂಟೆಡ್ ಪೆಸ್ಟಿಸೈಡ್ಸ್ ಏನಿರುತ್ತೆ ಮಣ್ಣಲ್ಲಿ ಇಟ್ಸ್ ಒನ್ ಆಫ್ ದ birds that eat all those unwanted pesticides. The Indian golden oriole, it's a very beautiful bird. ಮತ್ತೆ ಬ್ಯಾಂಗ್ಳೂರ್ ಕ್ಯಾಂಪಸ್ ನಲ್ಲೂ ಕೆಲವು ಸತಿ ನಾನು ನೋಡಿದ್ದೀನಿ, ಇಲ್ಲೇ ಫೋಟೋಗ್ರಾಫ್ ಮಾಡಿದ್ದೀನಿ. ಫುಲ್ಲು ಎಲ್ಲೋ, ಇಟ್ಸ್ ಯೆಲ್ಲೋ ಕಲರ್, ಫುಲ್ ಬ್ರೈಟ್. ದಿಸ್ ಇಸ್ ಅ ಫೀಮೇಲ್. ಇಟ್ಸ್ ಅ ವೆರಿ ನೈಸ್. ನಾವು ಅನ್ಕೋತೀವಿ ದಿಸ್ ಇಸ್ ಅಗೇನ್ ಕಮಿಂಗ್ ಫ್ರಮ್ ದ ಫ್ಯಾಮಿಲಿ ಆಫ್ ಕ್ರೋಸ್. ನಾವು ಕಾಗೆ ಅಂತೀವಲ್ಲ, ನಾವು ಕಾಗೆ ಅಂದ್ರೆ ಎಲ್ಲರೂ ನೆಗ್ಲೆಕ್ಟ್ ಮಾಡ್ತೀವಿ. ಬಟ್ ಕಾಗೆ ಸ್ಪೀಶೀಸ್ ನ ಇಟ್ಕೊಂಡು ದೇರ್ ಆರ್ ಸೋ ಮೆನಿ ಅದರ್ ಬರ್ಡ್ಸ್ ವಿಚ್ ಆರ್ ವೆರಿ ಬ್ಯೂಟಿಫುಲ್. ಒನ್ ಆಫ್ ದೆಮ್ ಇಸ್ ಇಂಡಿಯನ್ ಗೋಲ್ಡನ್ oriole. ಇಂಡಿಯನ್ ಪ್ಯಾರಡೈಸ್ ಲೈಕ್ ಕ್ಯಾಚರ್ ಅಂತ ಸ್ಮಾಲ್ ಇದು ಬೋತ್ ಮೇಲ್ ಅಂಡ್ ಫೀಮೇಲ್ ಆಗಿದ್ದಾರೆ. ಕ್ವೈಟ್ ರೆಸಿಡೆಂಟ್ ಟು ಅಡಿಯಾರ್ ಕ್ಯಾಂಪಸ್. ಬಾಲ ತುಂಬಾ ಚೆನ್ನಾಗಿರುತ್ತೆ. ಅದು ಫ್ಲೈ ಆದಾಗಂತೂ ಇನ್ನೂ ಸೂಪರ್ ಆಗಿರುತ್ತೆ. ಸ್ವಲ್ಪ ಕಷ್ಟ ಇದೆ ನಾವು ಫೋಟೋಗ್ರಾಫ್ ಮಾಡೋದು, ಸ್ವಲ್ಪ ಪೇಷನ್ಸ್ ಇರಬೇಕು. ಅದು ಮಾಡಿಕೊಂಡು ಎಸ್ಪೆಷಲಿ ಎರಡು ಕಲರ್ ಇರೋದಿಲ್ಲ. ಸೊ ಇಫ್ ಯು ಅಬ್ಸರ್ವ್ ವೆರಿ ಕೇರ್ಫುಲಿ ಅದು ಭಾಳ ಸಕ್ಕತ್ತಾಗಿರುತ್ತೆ. ಇದು ಬಂದು ಲೋಟನ್ ಸನ್ಬರ್ಡ್. ನಾನು ಸನ್ಬರ್ಡ್ ಬಗ್ಗೆ ಮಾತಾಡಿದೆ. ದಿಸ್ ಅ ಡಿಫರೆಂಟ್ ಟೈಪ್ ಆಫ್ ಸ್ಪೀಶೀಸ್. ಫುಲ್ ಕಲರ್ಫುಲ್ ಆಗಿರುತ್ತೆ, ಚಿಕ್ಕದಾಗಿ. ಯೂಶಲಿ ಇಟ್ಸ್ ಆನ್ ದ ಗ್ರಾಸ್ ಅಂಡ್
tries to eat small insects, worms, and tries to survive ponds. ಈಗ ಎಲ್ಲರೂ ನೋಡಿರ್ತೀರಾ ಮೋಸ್ಟ್ಲಿ ಕಿಂಗ್ಫಿಶರ್ ಅಂತ ಇದಕ್ಕೆ ವೈಟ್ ಥ್ರೋಟೆಡ್ ಕಿಂಗ್ಫಿಶರ್. ಸೊ ಬೇಸಿಕಲಿ ಇಟ್ ಈಸ್ ನೋನ್ ಫಾರ್ ಇಟ್ಸ್ ಹಂಟಿಂಗ್ ಸ್ಕಿಲ್ಸ್. ಅದು ತಿನ್ನೋದು ಬರೀ ಮೀನು ಅಷ್ಟೇ. ಸೊ ಯಾವ್ದಾರ ಪಾಂಡು, ಕೆರೆ, ಲೇಕ್ಸ್ ಹತ್ರನೇ ಮರದ ಹತ್ರ ಕೂತಿರುತ್ತೆ, ಇಟ್ ವಿಲ್ ಜಸ್ಟ್ ವೇಟ್ ಫಾರ್ ಟು ಹಂಟ್. ಸೊ ಇವಾಗ ನಾವೆಲ್ಲ ಅನ್ಕೋತೀವಿ ಅದು ನೀರೊಳಗಡೆ ಹೋದರೆ ಹೆಂಗೆ ಇದು ಮಾಡುತ್ತೆ ಅಂತ. ಬಟ್ ದ ಫೆದರ್ಸ್ ವಿಚ್ ಇಸ್ ಮೇಡ್ ಆಫ್ ಬರ್ಡ್ಸ್ ಆರ್ ಮೋಸ್ಟ್ಲಿ ಮೆಟೀರಿಯಲ್ ಆಫ್ ಪ್ಲಾಸ್ಟಿಕ್. ಸೊ ಏನಾಗುತ್ತೆ, ಪ್ಲಾಸ್ಟಿಕ್ ಆದರೆ ನೀರು ಅನ್ಕೊಳ್ಳಲ್ಲ. ಸೊ ಆ ನೀರು ಒಳಗಡೆ ಹೋದ್ರೂ ಬಾಲ ಮತ್ತು ಇದನ್ನ ಎಲ್ಲ ಅಲ್ಲಾಡಿಸ್ಬಿಟ್ರೆ ನೀರೆಲ್ಲ ಎಲ್ಲ ಬಿಡುತ್ತೆ. ಇಟ್ಸ್ ಅ ವೆರಿ ಪವರ್ಫುಲ್ ಹಂಟರ್. ಅಗೇನ್ ಬಿಕಮ್ಸ್ ವೆರಿ ಇಂಪಾರ್ಟೆಂಟ್ ಬಿಕಾಸ್ ಇವಾಗ ಒಂದು ಲೇಕಲ್ಲಿ ಫಿಶ್ಗಳು ಜಾಸ್ತಿ ಆಯಿತು ಅಂದ್ರೂ ಇಟ್ ಈಸ್ ಅ ಪ್ರಾಬ್ಲಮ್. ಸೊ ದಟ್ ಹ್ಯಾಸ್ ಟು ಬಿ ಕಂಟ್ರೋಲ್ಡ್. ಫಿಶಸ್ ತುಂಬ ಕಡಿಮೆ ಆಯಿತು ಅನ್ನೋದು ಕಷ್ಟ. ಸೊ ಇಫ್ ದ ಕಿಂಗ್ ಫಿಶಸ್ ಆರ್ ಅರೌಂಡ್ ಸಮ್ ಆಫ್ ದ ಲೇಕ್ಸ್, ದಟ್ ಮೀನ್ಸ್ ಟು ಸೇ ದ ಲೇಕ್ ವಿಲ್ ಬಿ ವೆಲ್ ಬ್ಯಾಲೆನ್ಸ್ಡ್. ಇದು ಸ್ಪಾಟೆಡ್ ಡವ್. ನಾವು ಇಲ್ಲಿ ಪಿಜನ್ಸ್ ಎಲ್ಲ ನೋಡಿದ್ರಲ್ಲ, ಡಿಫರೆಂಟ್ ಸ್ಪೀಶೀಸ್ ಆಫ್ ಪಿಜನ್. ಇಟ್ಸ್ ಕಾಲ್ಡ್ ಸ್ಪಾಟೆಡ್ ಡವ್. ಅಗೇನ್ ದಿಸ್ ಇಸ್ ಕೇಪಬಲ್ ಆಫ್ ಮಿಮಿಕಿಂಗ್. ಏನಂದ್ರೆ ತುಂಬಾ ತರ ಸೌಂಡ್ಗಳು ಮಾಡುತ್ತೆ. ಸೊ ವಿ ವಿಲ್ ಗೆಟ್ ಕನ್ಫ್ಯೂಸ್ ವೆದರ್ ಇಟ್ ಇಸ್ ದ ಸೇಮ್ ಬರ್ಡ್ ಆರ್ ಬೇರೆ ತರ ಬರ್ಡ್ ನೋಡ್ತಾ ಇದೀವಿ ಅಂತ. ವೆರಿ ಡಿಸ್ಟಿಂಕ್ಟ್ ಫೀಚರ್ ವೈ ಇಟ್ಸ್ ಕಾಲ್ಡ್ ಆಸ್ ಅ ಸ್ಪಾಟೆಡ್ ಡವ್. ಹತ್ರ ನೋಡಿದ್ರೆ ಆ ಸ್ಪಾಟ್ಸ್ ಎಲ್ಲ ಕಾಣಿಸುತ್ತೆ. ಸೊ ದಟ್ಸ್ ದ ರೀಸನ್ ವೈ ಇಟ್ಸ್ ಕಾಲ್ಡ್ ಸ್ಪಾಟೆಡ್ ಡವ್. ಇದು ರಿವರ್ ಟರ್ನ್, ಮತ್ತೆ ಮೈಗ್ರೇಟರಿ ಬರ್ಡ್. ಭಾರತದಲ್ಲಿ ಇದೆಲ್ಲ ಇದು ಕ್ಲೈಮೆಟಿಕ್ ಕಂಡೀಷನ್ಸ್ ಅಂಡ್ ಫುಡ್ಗೋಸ್ಕರ ಭಾರತದಲ್ಲಿ ಫ್ರಮ್ ಡ್ಯೂರಿಂಗ್ ನವೆಂಬರ್ ಟು ಫೆಬ್ರವರಿ ಇಟ್ ಕಮ್ಸ್, ಇಟ್ ಸ್ಟೇಸ್ ಅಂಡ್ ದೆನ್ ಮೈಗ್ರೇಟ್ ಬ್ಯಾಕ್ಸ್. ಕಾಮನ್ ಹೋಪಿ ಅಂತಾರೆ ಇದಕ್ಕೆ. ಅಗೇನ್ ದಿಸ್ ಇಸ್ ವೆರಿ ನೈಸ್ ಬರ್ಡ್. ನಾಟ್ ವೆರಿ ತುಂಬ ಕಡೆ ಕಾಣಿಸಲ್ಲ ಇದು, ಬಟ್ ಕಾಣಿಸಿದ್ರೆ ಅದ್ರ ಕ್ರೆಸ್ಟ್ ಎತ್ಕೊಂಡು ಇಟ್ ಲುಕ್ಸ್ ವೆರಿ ಬ್ಯೂಟಿಫುಲ್. ಪ್ಯಾಡಿ ಫೀಲ್ಡ್ ಪಿಪಿಟ್ ಅಂತಾರೆ. ಮತ್ತೆ ಮೋಸ್ಟ್ಲಿ ಯು ವಿಲ್ ಸಿ ಆನ್ ದ ಗ್ರೌಂಡ್. ಅದು ಏನು ಮಾಡುತ್ತೆ ಅಂದರೆ ಕೆಳಗಡೆ ಇರೋ ಮಣ್ಣು, ಅದ್ರದ್ದು ಇನ್ಸೆಕ್ಟ್ಸು, ವಾಟ್ ಎವರ್ ಇಟ್ ಇಸ್ ದೇರ್, ಇಟ್ ಇಸ್ ಟ್ರೈಂಗ್ ಟು ಗ್ರಾಸ್ಪ್ ಆಲ್ ದಟ್. ಬಟ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್, ಏನಕ್ಕೆ ಪ್ಯಾಡಿ ಫೀಲ್ಡ್ ಪಿಪಿಟ್ ಅಂತಾರೆ ಅಂದರೆ, ಸೊ ಇಟ್ ಇಸ್ ಆಲ್ವೇಸ್ ಆನ್ ದ ಪ್ಯಾಡಿ ಫೀಲ್ಡ್. ನಾವು ಅಗ್ರಿಕಲ್ಚರ್ ಟೈಮಲ್ಲಿ ಇಫ್ ಯು ಗೋ ಆ್ಯಂಡ್ ವಿ ಆರ್ ಪ್ಯಾಡಿ ಬೆಳೆಸ್ತಾ ಇರೋವಾಗ ಅದನ್ನ ತುಂಬ ಕಡೆ ನೋಡ್ಬೋದು. ಸೊ ಕ್ವೈಟ್ ಕಾಮನ್. ಏಷ್ಯನ್ ಕೋಗಿಲೆ ನೋಡಿರ್ತೀರ ನೀವು. ಸೊ ಕೋಗಿಲೆನಲ್ಲೂ ಮೇಲು ಫೀಮೇಲ್. ದಿಸ್ ಇಸ್ ಅ ಫೀಮೇಲ್. ಮೋಸ್ಟ್ಲಿ ನೋಡಿರಲ್ಲ ಅಂತ, ದಟ್ಸ್ ವೈ ಐ ವಾಂಟೆಡ್ ಟು ಶೋ. ದ ಕಲರ್ಸ್ ಆರ್ ವೆರಿ ಡಿಫರೆಂಟ್. ಮೇಲ್ ಆದರೆ ಫುಲ್ ಬ್ಲ್ಯಾಕ್ ಇರುತ್ತೆ, ಫೀಮೇಲ್ ಆದರೆ ದಿಸ್ ಇಸ್ ಲೈಕ್ ಝೀಬ್ರಾ ಕಲರ್ ಶೀಟ್ಸ್ ಇದೆ. ಗೂಬೆ ಸ್ಪಾಟೆಡ್ ಔಲೆಟ್ ಎಲ್ಲ ಕಡೆನೂ ಇರುತ್ತೆ. ಬ್ಯಾಂಗ್ಳೂರ್ ಕ್ಯಾಂಪಸಲ್ಲಿ ಇದೆ. ನೀವು ಆ ಕಡೆ ಬುದ್ಧ ಸ್ಟ್ಯಾಚ್ಯೂ ಕನ್ಸ್ಟ್ರಕ್ಟ್ ಆಗೋ ಕಡೆ ಒಂದು ಸತಿ ವಾಕ್ ಮಾಡಿಕೊಂಡು ಇದು ಮಾಡಿದ್ರೆ ಆ ಟ್ರೈನಲ್ಲಿ ಕೂತೇ ಇರುತ್ತೆ. ಇಟ್ಸ್ ಅ ರೆಸಿಡೆಂಟ್ ಹಿಯರ್ ಆಲ್ಸೋ, ಬಟ್ ಇನ್ ಅಡಯಾರ್ ಕ್ಯಾಂಪಸ್ ಆಲ್ಸೋ ಲಾಟ್ ಆಫ್ ದಮ್ ಆರ್ known. ರೋಸ್ ರಿಂಗ್ ಪ್ಯಾರಾಕೀಟ್. ಇದು ವೆರಿ ಕಾಮನ್, ಬಟ್ ಲಾಟ್ ಆಫ್ ಪಾಪ್ಯುಲೇಷನ್ ಇಸ್ ಸೀನ್ ಇನ್ ಅಡಯಾರ್ ಕ್ಯಾಂಪಸ್. ತುಂಬ ಜಾಸ್ತಿ ಆಗುತ್ತೆ. ಐ ಆಮ್ ನಾಟ್ ಶ್ಯೂರ್ ವೈ, ವಾಟ್ ಇಸ್ ದ ರೀಸನ್. ಇಟ್ ಇಸ್ ಬಿಕಾಸ್ ಆಫ್ ದ ಹ್ಯಾಬಿಟಾಟ್. ಇಂಡಿಯನ್ ಸ್ಪಾಟ್ ಬಿಲ್ಡ್ ದಿಸ್ ಅಗೇನ್ ಬೀಚ್ ಕಡೆ ಹೋದರೆ ತುಂಬಾ ಬಾತುಕೋಳಿಗಳು ಕಾಣಿಸುತ್ತೆ. ಆಲ್ಸೋ ವೆರಿ ಇಂಪಾರ್ಟೆಂಟ್ ಟು ಕೀಪ್ ದ ಅಪ್ಕಮಿಂಗ್ ಅಲ್ಲಿ ಫಿಶಸ್ಸು ಇದು ಮಾಡೋದಕ್ಕೆ. ಇಟ್ಸ್ ವೆರಿ ಇಂಪಾರ್ಟೆಂಟ್. ವೈಟ್ ಬ್ರೋಡ್ ಬುಲ್ಬುಲ್. ನಾವು ಹಿಂಗೆ ಬುಲ್ಬುಲ್ ಅಂತ ಇದು ಮಾಡ್ತೀವಿ ಚಿಕ್ಕದು. ರೆಡ್ ವಿಸ್ಕರ್ ಬುಲ್ಬುಲ್ ಇದು ಡಿಫ್ರೆಂಟ್ ಟೈಪ್ ಆಫ್ ಸ್ಪೀಶೀಸ್. ಕರೆಕ್ಟಾಗಿ ಕಣ್ಣ ಹತ್ರನೇ ಐಬ್ರೋನಲ್ಲಿ ವೈಟ್ ಕಲರ್ ಸ್ಟ್ರೈಪ್ ಇರುತ್ತೆ. ಸೊ ದಟ್ಸ್ ದ ರೀಸನ್ ವೈ ದೇ ಆರ್ ನೇಮ್ಡ್ ಆಸ್ ವೈಟ್ ಬ್ರೋಡ್ ಬುಲ್ಬುಲ್. ಸೊ ಯಾರ್ಯಾರು ಅಡಯಾರ್ ಕ್ಯಾಂಪಸಲ್ಲಿ ನೋಡಿರ್ತೀರೋ ಅಲ್ಲಿ ಗೋಲ್ಡನ್ ಜಾಕಲ್ ಇದೆ. ಸೊ ಇಫ್ ಯು ಗೈಸ್ ಹ್ಯಾವ್ ನಾಟ್ ಸೀನ್ ಇಟ್, ದಿಸ್ ಇಸ್ ಅ ಫೋಟೋ ದಟ್ ಹ್ಯಾಸ್ ಬೀನ್ ಕ್ಯಾಪ್ಚರ್ಡ್ ಇನ್ ಡಿಸೆಂಬರ್. ಅದರದ್ದೇ ಫ್ಯಾಮಿಲಿ ಇದೆ. ಪ್ರಾಬ್ಲಿ ಇಟ್ ಹಸ್ ಆಲ್ಸೋ ಗಿವನ್ ಅಬೌಟ್ 3 cubs. ಸೊ ಸುಮಾರು 5 ವರ್ಷದಿಂದ ಮುಂಚೆ ಡಾಕ್ಯುಮೆಂಟ್ ಆಗಿದ್ದು ನಾನು ನೋಡೇ ಇರಲಿಲ್ಲ. ಲಕ್ಕಿಲಿ ಲಾಸ್ಟ್ ಇಯರು ನಾನು ನಡ್ಕೊಂಡು ಹೋಗ್ತಾ ಇರೋವಾಗ ಬೀಚ್ ಸೈಡಲ್ಲಿ ಸ್ಪಾಟೆಡ್ flying fox, bats antara. So that is also a resident in Adyar. Again very important, because to keep the habitat well in place is because adiro fruits amele bere tara animals na dura idutte. It doesn't allow any other birds to come near it, and also protects the habitat by eating those fruits. So what happens is when it eats the fruit, it only eats the fruit and then goes
ಗೋಸ್ ಡಿಸ್ಪರ್ಸ್ ದ ಸೀಡ್ಸ್ ಆಮೇಲೆ ಬೇರೆ ಕಡೆ ಹೋಗ್ಬಿಟ್ಟು ಆ ಸೀಡ್ಸ್ನ ಇದು ಮಾಡುತ್ತೆ. ಸೊ ಆ ಸೀಡ್ಸ್ ಏನಾದರೂ ಬೆಳೆದ್ರೆ ಮತ್ತೆ ಮರ ಗಿಡ ಹಾಕಿ ಇಟ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟರ್ ದಟ್ ಕಮ್ಸ್ ಟು. ಪಕ್ಷಿಗಳು ಬಿಟ್ಟು ಸುಮಾರು ಹಾವುಗಳು ನೋಡಿದ್ದೀನಿ ಕ್ಯಾಂಪಸ್ನಲ್ಲಿ. ಸೊ ಮುಂಗುಸು ಇದೆ. ಸೊ ಅದರದ್ದು ಫೋಟೋ ತೋರಿಸೋಣ ಅಂತ ಮತ್ತೆ ಸುಮಾರು ಚಿಟ್ಟೆಗಳಿದೆ. ಐ ಹ್ಯಾವ್ ಡಾಕ್ಯುಮೆಂಟೆಡ್ ಅಬೌಟ್ 40+ ಸ್ಪೀಶೀಸ್ ಕನ್ಸಿಡರಿಂಗ್ ಅರೌಂಡ್ 70 ಸ್ಪೀಶೀಸ್ ಇದೆ. ಇನ್ನು ಬೇಜಾರು ನೋಡೋದಿದೆ. ಸೊ ಐ ಜಸ್ಟ್ ವಾಂಟೆಡ್ ಟು ಶೋ ಸಮ್ ಬಟರ್ಫ್ಲೈಸ್ ವಿಚ್ ಆರ್ ದೇರ್ ಇನ್ ದ ಕ್ಯಾಂಪಸ್. ಥ್ಯಾಂಕ್ ಯು. ಧನ್ಯವಾದಗಳು ಸ್ನೇಹಿತ್. ಆ್ಯಕ್ಚುಲಿ ಇವೆಲ್ಲ ನಾನು ಅಡಿಯಾಗಿ ಹೋಗಿದ್ದೀನಿ, ಬಟ್ ಇಷ್ಟು ಕೇರ್ಫುಲ್ ಆಗಿ ಮೈಂಡ್ಫುಲ್ ಆಗಿ ನೋಡೋದೇ ಒಂದು ರೀತಿ ಮೆಡಿಟೇಷನ್